ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತೊಂದು ಅರ್ಜೆಂಟಾಗಿ ಕ್ವಿಕ್ಕಾಗಿ ಬೇಗನೆ ಮಾಡಿಕೊಂಡು ತಿನ್ನುವಂಥ ಒಂದು ಟೊಮೊಟೊ ಹಸಿ ಗೊಜ್ಜು ಮಾಡೋದನ್ನು ನೋಡೋಣ. ಇದು ಅರ್ಜೆಂಟ್, ಎಲ್ಲರೂ ಊರಿಗೆ ಹೋಗಿ ಬಂದರೆ ಮಾಡಿದ್ರೆ ಟೈಮ್ ಇರೋದಿಲ್ಲ ಮಾಡ್ಕೊಳೋದಕ್ಕೆ. ಈ ಅರ್ಜೆಂಟಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅದೇ ಊರಿಗೆ ಹೋಗಿ ಬಂದಿದ್ದೆ, ಸಾಕಾಗಿಬಿಟ್ಟಿತ್ತು, ಬೇಜಾರಾಗಿತ್ತು, ಅದಕ್ಕೆ ಈ ಥರ ಮಾಡಿದೆ ನೋಡಿ. ಮತ್ತು ಹಸಿ ಟೊಮೆಟೊನೂ ಹಾಗೆ ಹಾಕಿಬಿಡ್ಬೇಕು. ಹಸಿ ಟೊಮೆಟೊ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ನಾನು ಹಾಕಲಿಲ್ಲ. ಕೊತ್ತಂಬರಿ, ಉಪ್ಪು, ಖಾರ ಪುಡಿ, ನೀವು ಹಸಿಮೆಣ್ಸಿಕಾಯಿ ಬೇಕಾದರೂ ಹಾಕ್ಕೋಬೋದು, ಖಾರ ಪುಡಿ ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಇದಿಷ್ಟು ಎಲ್ಲ ಹಾಕಿ ಒಟ್ಟಿಗೆ ಮಿಕ್ಸಿ ಮಾಡಿಬಿಡೋದು. ತುಂಬ ಈಸಿ ಮಾಡೋದಂತೂ, ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಅದೇ ನಾನು ಊರಿಗೆ ಹೋಗಿ ಬಂದು ಬೇಜಾರಾಗಿತ್ತಂತ ಇದನ್ನೇ ಮಾಡ್ಕೊಂಡು ತಿಂದೆ. ಹಾಗೆ ನಿಮಗೂ ಎಲ್ಲ ತಿಳಿಸೋಣ ಅಂತ ಮಾಡಿದೆ ನೋಡಿ. ಎಷ್ಟು ಚೆನ್ನಾಗಾಯ್ತಿದು. ಇದಕ್ಕೆ ನೀವು ಬೇಕು ಅಂದರೆ ಒಗ್ಗರಣೆ ಕೊಟ್ಕೋಬೋದು, ಬೇಡ ಅಂದರೆ ಹಾಗೇನು ಇದು ಮಾಡ್ಬೋದು. ಮೇಲೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಹೆಚ್ಚಿ ಸ್ವಲ್ಪ ಅದರಲ್ಲಿ ಕಿವುಚಬೇಕು ಕೈಲಿಂದನೇ. ಇದು ಕೈ ಟೊಮೊಟೊ ಗೊಜ್ಜು ಅಂದ್ರೂ ಓಕೆ. ಇದು ಅಷ್ಟು ರುಚಿಯಾಗಿರ್ತೈತೆ ಅನ್ನಕ್ಕೆ ಮಾತ್ರ. ನೋಡಿ, ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಹಾಗೆ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನೆಲ್ಲ ಇದ್ರೊಳಗೆ ಹಾಕಿ ಕಿವುಚ್ಬಿಡ್ತೀನಿ ಇವಾಗ. ನೋಡಿ, ಈಗ ಕಿವುಚಿ ರೆಡಿ ಆಯ್ತು. ಇವಾಗ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಅಂತೂ. ಬಿಸಿ ಬಿಸಿ ಅನ್ನ, ತುಪ್ಪ, ಈ ಟೊಮೆಟೊ ಗೊಜ್ಜು ತುಂಬ ರುಚಿಯಾಗಿರುತ್ತೆ. ಮಾಡಿ ತಿಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ರೆಡಿಯಾಗಿರೋಂಥ ಗೊಜ್ಜನ್ನು ಹಾಕ್ಕೊಂಡು ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 1500 ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅದು ಎಲ್ಲ ನಿಮ್ಮ ಕೈಲಿದೆ ನೋಡಿ. ತುಂಬ ರುಚಿಯಾಗಿದೆ. ನೀವು ಮಾಡ್ಕೊಂಡು ತಿನ್ನಿ. ನೋಡಿದ್ದಕ್ಕೆ ಧನ್ಯವಾದಗಳು.